ಸೋಮಪ್ಪ ಸುವರ್ಣ ನೆರಳು ನೆಂಪು ಸಮಿತಿ ವತಿಯಿಂದ ಪ್ರಗತಿಪರ ಕೃಷಿಕ ಶಿಕ್ಷಣ ತಜ್ಞ ಸಾಮಾಜಿಕ ನೇತಾರ ಕೆ ಸೋಮಪ್ಪ ಸುವರ್ಣ ಅವರ 13ನೇ ವರ್ಷದ ಸಂಸ್ಮರಣೆ ಹಾಗೂ 2025ನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಳೆ ಅಂಗಡಿಯಲ್ಲಿ ನಡೆಯಿತು. ಮುಲ್ಕಿ ಸೀಮೆಯ ಅರಸರಾದ ದುಗ್ಗಣ್ಣ ಸಾವಂತರು ಮಾತನಾಡಿ, ಸೋಮಪ್ಪ ಸುವರ್ಣರು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗದೆ ಕೃಷಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿದ್ದರು. ಒಬ್ಬ ಮಾದರಿ ಶಾಸಕರಾಗಿ ಬೆಳೆದು ಬಂದಿದ್ದರು ಎಂದರು. ಇದೇ ವೇಳೆ 2025ನೇ ಸಾಲಿನ ಪ್ರಶಸ್ತಿ ಪುರಸ್ಕೃತರಾಗಿ ಆಂಡ್ರೂ ಡಿ ಸೋಜಾ, ತೋಕೂರು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ದೀಪಕ್ ಸುವರ್ಣ ಹಾಗೂ ಸುಧಾಕರ ಸಾಲ್ಯನ್ ಅವರನ್ನ ಸಾಧಕರ ನೆಲೆಯಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಧ್ಯಕ್ಷತೆಯನ್ನ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ವಹಿಸಿದ್ದರು. ಹಳೆಯಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ವಸಂತ್ ಪೇರ್ನಾಡ್ ರವರು ಸೋಮಪ್ಪ ಸುವರ್ಣರ ಸ್ಮರಣೆ ಮಾಡಿದರು. ಈ ಸಂದರ್ಭ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಸಮಿತಿಯ ಸದಸ್ಯರಾದ ಕೆ ಮುರಳೀಧರ ಭಂಡಾರಿ ಕುಬೇವೂರು, ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಹನ್ನೆರಡನೇ ವರ್ಷದ ಈ ಕಾರ್ಯಕ್ರಮ ಇವತ್ತು ಹಳೆಯಂಗಡಿಯಲ್ಲಿ ಹಮ್ಮಿಕೊಂಡಿದ್ದೀರಿ. ಈಗ ಹಮ್ಮಿಕೊಂಡಿರುವ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಮಾನ್ಯರುಗಳನ್ನು ಗುರುತಿಸಿ ಆ ಮೂಲಕ ಅವರನ್ನು ಸನ್ಮಾನಿಸತಕ್ಕಂತಹ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀರಿ. ಅದಕ್ಕಾಗಿ ಪ್ರಥಮವಾಗಿ ಈ ಸಮಿತಿಯವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಸೋಮಪ್ಪ ಸುವರ್ಣರವರು ಕೃಷಿ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಜೊತೆಗೆ ರಾಜಕೀಯ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರ ಈ ಕ್ಷೇತ್ರಗಳಲ್ಲಿ ಅಪೂರ್ವವಾಗಿರತಕ್ಕಂಥ ಸಾಧನೆಯನ್ನು ಮಾಡಿದವರು. ಅವರು ವಿಶೇಷವಾಗಿ ಗುರುತಿಸಿಕೊಂಡದ್ದು ಕೃಷಿ, ರಾಜಕೀಯ ಜೊತೆಗೆ ಸಾಮಾಜಿಕ ಕ್ಷೇತ್ರ ಆಗಿದ್ದು ಕೂಡ ಸಮಾಜ ಅವರನ್ನು ಗುರುತಿಸಿರುವುದು ಅವರ ಶೈಕ್ಷಣಿಕ. ಯಾಕೆಂದರೆ ಅವರು ಶಾಸಕರಾಗಿದ್ದರೂ ಸಂದರ್ಭದಲ್ಲಿ ಕೂಡ ಅವರನ್ನು ಸೋಮಪ್ಪ ಮಾಸ್ಟರ್ ಅಂತ ಹೇಳುವಂಥದ್ದು ಗುರುತಿಸಿಕೊಂಡದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾನು ಈ ಊರಲ್ಲಿ ಇಲ್ಲದಿದ್ದರೂ ಕೂಡ ಅವರು ಶಾಸಕರಾಗುವುದಕ್ಕಿಂತ ಮೊದಲು ಅವರು ಶಾಸಕರಾಗಿ ರಾಜಕಾರಣಿಯಾಗಿದ್ದರು. ಅವರು ಶಿಕ್ಷಕರಾಗಿ ರಾಜಕಾರಣಿಯಾಗಿದ್ದರು. ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಸಕ್ರಿಯ ಕಾರ್ಯಕರ್ತರಾಗಿದ್ದರು. ನಾನು ಒಂದು ಬ್ಯಾಂಕ್ ಉದ್ಯಮದಲ್ಲಿದ್ದುಕೊಂಡು ನಾನು ಸಕ್ರಿಯ ಅವರಿಗೆ ವಿರೋಧವಾಗಿರತಕ್ಕಂಥ ಒಂದು ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿದ್ದೆ. ಆದರೆ ನಮ್ಮೊಳಗೆ ಇರತಕ್ಕಂಥ ಒಂದು ಅನ್ಯೋನ್ಯತೆ ಅದು ಯಾವತ್ತೂ ಇತ್ತು.